ಹಲೋ ಗೆಳೆಯರೆ, ನಿನ್ನೆ ಮ್ಯಾಚ್ ನೋಡಿದ್ದೀರಾ? ಕಿಂಗ್ಸ್ 11 ಪಂಜಾಬ್ ವರ್ಸಸ್ ಗುಜರಾತ್ ಲಯನ್ಸ್. ಸಖತ್ತಾಗಿರುವ ಮ್ಯಾಚು. ನಮ್ಮ ವಿಜಯ್ ಕುಮಾರ್ ವೈಸಾಕು ಯಾರು ಮ್ಯಾನ್ ಆಫ್ ದ ಮ್ಯಾಚು ಶ್ರೇಯಸ್ ಅಯ್ಯರ್ ಹೇಳ್ತಾ ಇದ್ದಾರೆ, ಆದರೆ ಅವರು ಹಾಕಿದ ಓವರು ಸಖತ್ತಾಗಿತ್ತು. ಸೊ ಬನ್ನಿ ಈ ಪಂಜಾಬ್ ವರ್ಸಸ್ ಗುಜರಾತ್ ಮ್ಯಾಚ್ನ ಸ್ವಲ್ಪ ರಿವ್ಯೂ ಕೊಡ್ತೀನಿ. ಪಂಜಾಬ್ ಕಡೆಯಿಂದ ಫಸ್ಟ್ಗೆ ಬ್ಯಾಟಿಂಗ್ಗೆ ಬಂದರು ಆರ್ಯನ್ ಅವರು ಮತ್ತು ಪ್ರಭತ್ ಸಿಂಗ್ ಅವರು. ಸೊ ಇಲ್ಲಿ ಆರ್ಯನ್ ಅವ್ರದ್ದು ಒಂದು ಕ್ಯಾಚ್ ಮಿಸ್ ಆಗುತ್ತೆ. ಈ ಯಂಗ್ಸ್ಟರು ಸಖತ್ತಾಗಿ ನಿನ್ನೆ ಬ್ಯಾಟಿಂಗ್ ಮಾಡಿದೆ ಸ್ನೇಹಿತರೆ. ಎಲ್ಲ ಯಂಗ್ಸ್ಟರ್ಗಳು ತುಂಬಾ ಸಖತ್ತಾಗಿ ಆಡ್ತಾ ಇದ್ದಾರೆ ಈ IPLನಲ್ಲಿ. ಟೋಟಲು 47 ರನ್ ಹೊಡೆದರು ಇವರು 23 ಬಾಲಿಗೆ. 7 4 ಮತ್ತು 2 6 ಹೊಡೆದರು 206 ರನ್ಗೆ. ಸೊ ನೆಕ್ಸ್ಟು ಪ್ರಭತ್ ಸಿಂಗ್ ಅವರು ಅಷ್ಟೊಂದು ಆಡಿಲ್ಲ. 8 ಬಾಲಿಗೆ 5 ರನ್ ಹೊಡೆದು ಹೋದರು, 1 4 ಹೊಡೆದರು, 62 ಸ್ಟ್ರೈಕ್ ರೇಟ್ ಇತ್ತು. ಆದರೆ ಈಗ ನೆಕ್ಸ್ಟ್ ಎಂಟ್ರಿ ಆಗುತ್ತೆ ಕ್ಯಾಪ್ಟನ್ ದ ಕೂಲ್ ಅಂತ ಹೇಳ್ತಾ ಇದ್ದಾರೆ ಇವ್ರಿಗೆ. ಯಾಕಂದರೆ ಶ್ರೇಯಸ್ ಅಯ್ಯರ್ ಅವರು ಸಖತ್ತಾಗಿ ಆಡ್ತಾ ಇದ್ದಾರೆ ಸ್ನೇಹಿತರೆ. ಹೋದ IPL ಕಪ್ಪು ಗೆದ್ದಿದ್ದಾರೆ ಮತ್ತು ನೋಡಿ ಈ ಸಲ ಓಪನಿಂಗ್ ಹೇಗೆ ಮಾಡಿದ್ದಾರೆ. 97 ರನ್ ಹೊಡಿದ್ದಾರೆ. ನಿನ್ನೆ ಸೆಂಚುರಿ ಮಾಡಬೇಕಾಗಿತ್ತು ಅವರು, ಆದರೆ ಆಗಿಲ್ಲ. ಅದು 97 ರನ್ ಹೊಡೆದರು ಟೋಟಲು 42 ಬಾಲಿಗೆ. 5 4 9 6 ಹೊಡೆದಿದ್ದಾರೆ ಸ್ನೇಹಿತರೆ. 230 ಸ್ಟ್ರೈಕ್ ರೇಟ್ಲಿ ಆಡಿದ್ದಾರೆ. ಮತ್ತು ಒಮರ್ ಜೈ ಅವರು ಸ್ವಲ್ಪ ಒಂದು ನಾರ್ಮಲ್ ಆಡ್ತಾರೆ, 16 ರನ್ ಹೊಡೆದು ಹೋದರು. ನೆಕ್ಸ್ಟ್ ಮ್ಯಾಕ್ಸ್ವೆಲ್ ಅವರು ನೋಡಿ ಸ್ನೇಹಿತರೆ, ಅದು ಹೊಡಿ ಆಟ ಆಡೋಕ್ಕೆ ಹೋಗಿ ಔಟ್ ಆಗಿಬಿಟ್ರು. ತಮ್ಮ ವಿಕೆಟ್ನ ವ್ಯಾಲ್ಯೂನೇ ಇಟ್ಕೊಳ್ಳಲ್ಲ, 0ಗೆ ಔಟ್ ಆದರು ಅವರು. ಆದರೆ ಸ್ಟೋನಿಸು ಮತ್ತು ಈ ನಮ್ಮ ಸುಶಾಂತ್ ಸಿಂಗ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಮಾಡಿದರು. ಸುಶಾಂತ್ ಸಿಂಗ್ ಅವರು 44 ರನ್ ಹೊಡೆದರು 16 ಬಾಲಿಗೆ. 275 ಸ್ಟ್ರೈಕ್ ರೇಟು, 6 4 ಮತ್ತು 2 6 ಹೊಡೆದರು. ಮತ್ತು ಮಾರ್ಕಸ್ ಸ್ಟೋನಿಸ್ ಅವರು 20 ರನ್ ಹೊಡೆದ್ರು ಔಟ್ ಆಗಿದ್ದರು. ಸೊ ಶ್ರೇಯಸ್ ಅವರು ನಾಟ್ಔಟ್ ಹೋಗ್ತಾರೆ ಮತ್ತು ಸುಶಾಂತ್ ಸಿಂಗ್ ಅವರು ಸಖತ್ತಾಗಿ ಆಡ್ತಾರೆ. ಟೋಟಲು 243 ರನ್ನ ಒಂದು ಟಾರ್ಗೆಟ್ ಕೊಡ್ತದೆ 5 ವಿಕೆಟಿಗೆ. ಸೊ ಮೊಹಮ್ಮದ್ ಸಿರಾಜ್ ಅವರು ಅಷ್ಟೊಂದು ಸರಿಯಾಗಿ ಬೌಲಿಂಗ್ ಮಾಡಿಲ್ಲ ಗುಜರಾತ್ ಕಡೆಯಿಂದ. ಸೊ ಪ್ರಸಿದ್ಧ ಕೃಷ್ಣ ಅವರು ಸರಿಯಾಗಿ ಬೌಲಿಂಗ್ ಮಾಡಿಲ್ಲ. ಆದರೆ ಸಾಯಿ ಕಿಶೋರ್ ಅವರು 3 ವಿಕೆಟ್ ತೋತಾರೆ ಮತ್ತು ರಾಶಿದ್ ಖಾನ್ ಅವರು 1 ವಿಕೆಟು ಮತ್ತು ರಬಾಡ್ ಅವರು 1 ವಿಕೆಟ್ ತೋತಾರೆ. ಟೋಟಲು 5 ವಿಕೆಟಿಗೆ 243 ರನ್ನು ಹೊಡಿತಾರೆ ಪಂಜಾಬ್ದವರು. ಮೊದಲಿಂದು ಟಾಸ್ ಆಯಿತು. ಟಾಸ್ ಗೆದ್ದು ನಮ್ಮ ಶುಭ್ಮನ್ ಗಿಲ್ ಅವರು ಬಾಲಿಂಗ್ ತೊಗೊಂಡ್ರು. ಯಾಕಂದರೆ ಅವ್ರಿಗೆ ಏನು ಅನಿಸ್ತಿತ್ತು, ನಾವು ಚೇಸ್ ಮಾಡ್ತೀವಿ ಅಂತ ಅನಿಸ್ತಿತ್ತು. ಸೊ ಅದಕ್ಕೋಸ್ಕರ ಅವರು ಟಾಸ್ ಗೆದ್ದು ಮೊದಲಿಗೆ ಹೇಳಿದ್ರು ಪಂಜಾಬ್ದವರಿಗೆ, ನೀವು ಬ್ಯಾಟಿಂಗ್ ಮಾಡಿ ಅಂತ. ಸೊ ಫಸ್ಟ್ ಬ್ಯಾಟಿಂಗ್ ಬಂದರು. ಈಗ ಗುಜರಾತ್ನವರು ಬ್ಯಾಟಿಂಗ್ ಬರ್ತದೆ. ಆದರೆ ಗುಜರಾತ್ ಕಡೆಯಿಂದ ನೋಡಿ ಸ್ಟಾರ್ಟು ಸಖತ್ತಾಗಿ ಆಡುತ್ತೆ. ಸಖತ್ತಾಗಿ ಇವರು ಸ್ಟಾರ್ಟ್ ಕೊಡ್ತಾರೆ. ಸಾಯಿ ಸುದರ್ಶನ್ ಅವರು 74 ರನ್ ಹೊಡಿತಾರೆ 41 ಬಾಲಿಗೆ. 5 4 6 6 ಅನ್ನು ಹೊಡಿತಾರೆ 180 ಸ್ಟ್ರೈಕ್ ರೇಟ್ಲಿ. ಮತ್ತು ಶುಭ್ಮನ್ ಗಿಲ್ ಅವರು 33 ರನ್ ಹೊಡಿತಾರೆ 14 ಬಾಲಿಗೆ. ಜೋಸ್ ಬಟ್ಲರ್ ಅವರು 54 ರನ್ ಹೊಡಿತಾರೆ 33 ಬಾಲಿಗೆ. ಈ ಮ್ಯಾಚು ಆ್ಯಕ್ಚುಲಿ ಗುಜರಾತೇ ಗೆಲ್ಲಬೇಕಾಗಿತ್ತು ಸ್ನೇಹಿತರೆ. ನೋಡಿ ಇವ್ರದ್ದು ಫಸ್ಟ್ ವಿಕೆಟು ಪವರ್ ಪ್ಲೇನಲ್ಲಿ ಬಿದ್ದಿದೆ. 5ನೇ ಓವರ್ನಲ್ಲಿ ಬಿದ್ದಿದೆ ಇವ್ರದ್ದು. 5.5ನೇ ಓವರ್ನಲ್ಲಿ ಫಸ್ಟ್ ವಿಕೆಟ್ 61ಗೆ 1 ವಿಕೆಟ್ ಬಿದ್ದಿದೆ. 2ನೇ ವಿಕೆಟ್ ನೋಡಿ ಸ್ನೇಹಿತರೆ, 145 ರನ್ ಹೊಡೆದಿದ್ದಾರೆ 12 ಓವರ್ 3 ಬಾಲಿಗೆ. ಆವಾಗ 2ನೇ ವಿಕೆಟ್ ಬಿದ್ದಿದೆ ಇವ್ರಿಗೆ. ಆ ಮ್ಯಾಚ್ ಇವ್ರ ಕೈಯಲ್ಲೇ ಇತ್ತು. ಆದರೆ ಇವ್ರೇನು ಮಾಡಿಬಿಟ್ಲು, ಇವರು ಇಂಪ್ಯಾಕ್ಟ್ ಪ್ಲೇಯರ್ನಲ್ಲಿ ಇವ್ರ ಹತ್ರ ಫಿಲ್ ಸಾಲ್ಟ್ ಅವರು ಇದ್ದರು. ಫಿಲ್ ಸಾಲ್ಟ್ ಅವ್ರಿಗೆ ಆಡಿಸೇ ಇಲ್ಲ, ರದರ್ಫೋರ್ಡ್ ಅವರಿಗೆ ಆಡಿಸ್ಬಿಟ್ರು ಅವರು ಸ್ಟಾರ್ಟಿಂಗ್ದಾಗೆ ಸ್ವಲ್ಪ ಆಡಿದ್ರು. ಆದರೆ ಉಳ್ಕಿದ್ದೆಲ್ಲ ನಮ್ಮ ವಿಜಯ್ ಕುಮಾರ್ ವೈಶಾಖ್ ಅವರ ಬಾಲಿಂಗ್ ಅವ್ರಿಗೆ ಆಡೋಕ್ಕೆ ಬಂದಿಲ್ಲ. ಅವರು ಯಾರ್ಕರ್ ಅಂದರೆ ವೈಡ್ ಯಾರ್ಕರ್ ಒಗೆದು ಒಂದು 2-3 ಎಕ್ಸ್ಟ್ರಾ ರನ್ ಕೊಟ್ಟರು ಅವರು ವೈಡ್ ಮೇಲೆ. ಟೋಟಲ್ 8 ವೈಡ್ ಒಗೆದ್ರು. ಅಂದರೂ ಅವ್ರು ಮ್ಯಾಚ್ ತಮ್ಮಲ್ಲಿ ಮಾಡ್ಕೊಂಡ್ಬಿಟ್ರು ಸ್ನೇಹಿತರೆ. ಬಟ್ಲರ್ ಅವರು 54 ರನ್ ಹೊಡೆದು ಎಲ್ಲಿ ಔಟ್ ಆಗಿಬಿಟ್ರು ನೋಡಿ. ಆವಾಗ ಮಾರ್ಕೋ ಯಾನ್ಸನ್ ಅವರು ಎಲ್ಲ ವಿಕೆಟ್ ತೊಗೊಂಡ್ಬಿಟ್ರು. ಅಲ್ಲೇ ಮ್ಯಾಚ್ ಮುಗಿದು ಸ್ನೇಹಿತರೆ ಇರೋದು. ಯಾಕಂದರೆ ರಫೋರ್ಡ್ ಅವರು ಆಡಿಲ್ಲ, ಹರ್ಷದೀಪ್ ಅವರು ಲಾಸ್ಟಿಗೆ ಔಟ್ ಮಾಡಿಬಿಟ್ರು. ಲಾಸ್ಟ್ ಅವರು 51 ರನ್ಔಟ್ ಆಗಿಬಿಟ್ರು. ಸೊ ಶಾರುಖ್ ಖಾನ್ ಅವರು ಬಂದರು, 1 6 ಹೊಡೆದರು. ಇಲ್ಲೇ ಮ್ಯಾಚ್ ಇವರು ಸೋತರು. ಆದರೆ ಇವ್ರ ಹತ್ರ ನೋಡಿ ವಿಕೆಟು ಹರ್ಷದೀಪ್ ಸಿಂಗ್ ಅವರು 2 ವಿಕೆಟ್ ತೊಗೊಂಡ್ರು ಮತ್ತು ಉಮರ್ ಸಜೆ ಏನೂ ವಿಕೆಟ್ ತೊಗೊಂಡಿಲ್ಲ ಅವರು. ಮತ್ತು ಜಾನ್ಸನ್ ಅವರು 1 ವಿಕೆಟ್ ತೊಗೊಂಡ್ರು. ಮ್ಯಾಕ್ಸ್ವೆಲ್ ಅವರು 1 ವಿಕೆಟ್ ತೊಗೊಂಡಿದ್ದಾರೆ. ಆದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವಿಜಯ್ ಕುಮಾರ್ ವೈಶಾಖ್ ಏನು ಆಡಕ್ಕೆ ಬಂದಿದ್ದು ನೋಡಿ, ನಮ್ಮ ಕನ್ನಡದ ಹುಡುಗ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಸ್ನೇಹಿತರೆ. ಇವರ ವೈಡ್ ಯಾರ್ಕರಿಂದನೇ ನಿನ್ನೆ ಪಂಜಾಬು 11 ರನ್ನಲ್ಲಿ ಮ್ಯಾಚ್ ಗೆದ್ದಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ನಾಳೆ ಮತ್ತೆ ಸಿಗೋಣ ಸ್ನೇಹಿತರೆ. ಮ್ಯಾಚ್ ಮುಗಿದ ತಕ್ಷಣ ನಾನು ಲೈವ್ ಬರ್ತಾ ಇದ್ದೀನಿ. ನೀವು ಲೈವ್ ಬಂದು ನನ್ನ ಜೊತೆ ಜಾಯಿನ್ ಮಾಡಿ. ನೀವು ಜಾಯಿನ್ ಮಾಡಿದ ತಕ್ಷಣ ಅಂದರೆ ಮ್ಯಾಚ್ ಮುಗಿದ ತಕ್ಷಣ ಅಲ್ಲಿ ನಾವೆಲ್ಲ ಮಾತಾಡ್ಬೋದು ಏನೇನಾಗುತ್ತೆ ಅಂತ. ಮತ್ತು ಈಗ ನೆಕ್ಸ್ಟು RCB ವರ್ಸಸ್ CSK ಮ್ಯಾಚ್ ಇದೆ, ಅದರದ್ದು ವಿಡಿಯೋ ಮಾಡಿದ್ದೀನಿ, ಅದನ್ನು ಹೋಗಿ ನೋಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ.